ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡೆಲ್ಲ ಖಾಲಿ ಆಯ್ತಾ? ಅಂಗನವಾಡಿಗಳಿಗೆ ಮೊಟ್ಟೆ ಪೂರೈಕೆ ಇಲ್ಲ. ಟೀಚರ್ಗಳೇ ದುಡ್ಡು ಹಾಕಿ ತಗೋಬೇಕಾ? ಸಂಬಳದ ದುಡ್ಡಲ್ಲಿ ಮೊಟ್ಟೆ ಖರೀದಿ. ಏನ್ ಮಾಡ್ತಾ ಇದ್ದಾರೆ ಸಚಿವೆ ಹೆಬ್ಬಾಳ್ಕರ್? ಮೊಟ್ಟೆಗೆ ದುಡ್ಡಿಲ್ಲ. ಸರ್ಕಾರದ ಬಜೆಟ್ ಗ್ಯಾರಂಟಿಗಳಿಗೆ ಎಲ್ಲವೂ ಕೂಡ ಹೋಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಸಾಕಷ್ಟು ಬಾರಿ ಕಾಡ್ತಾನೆ ಇದೆ. ಆದ್ರೆ ಆ ಗ್ಯಾರಂಟಿಗಳಿಗಾದ್ರೂ ನೆಟ್ಟಕ್ಕೆ ಕೊಡ್ತಾ ಇದ್ದಾರಾ? ಅದು ಇಲ್ಲ. ಯಾಕೆಂದ್ರೆ ಎಲ್ರಿಗೂ ಗೊತ್ತಿರುವಂತ ವಿಚಾರ, ಕಳೆದ ಅಧಿವೇಶನದಲ್ಲಿ ಏನೇನೆಲ್ಲ ಚರ್ಚೆ ಆಯ್ತು ಅಂತ. 2 ಮಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನೇ ಹಾಕಿಲ್ಲ ಫೆಬ್ರವರಿ ಮಾರ್ಚಿಂದು. ಅಲ್ಲೂ ಕೂಡ ಕೊಡ್ತಾ ಇಲ್ಲ. ಇಲ್ಲಿ ಕೊಡಬೇಕಾದಂತ ಅನುದಾನವನ್ನು ಕೂಡ ಕೊಡ್ತಾ ಇಲ್ಲ. ಆದ್ರೆ ದುಡ್ಡೆಲ್ಲಿ ಹೋಗ್ತಾ ಇದೆ ಅಂತ. ಇನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರೇ ನಿಮ್ದೊಂದು ಸ್ಟೋರಿ ತೋರಿಸ್ತಾ ಇದೀವಿ ನೋಡಿ, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ. ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆಗೆ ದುಡ್ಡಿಲ್ಲ. ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆಗೆ ದುಡ್ಡಿಲ್ಲ. ಮೊನ್ನೆ ರಾಯಚೂರಿನದ್ದು ತೋರಿಸ್ತಾ ಇದ್ವಿ. ಅಲ್ಲಿ ಟ್ರೈಲರ್ ರೀತಿಯಲ್ಲಿ ಫಸ್ಟು ನುಗ್ಗೆ ಪೌಡ್ರನ್ನ ಕೊಡ್ಲಾಗ್ತಾ ಇತ್ತು ಪ್ರಾಯೋಗಿಕವಾಗಿ. ಅದನ್ನು ಕೂಡ ನಿಲ್ಲಿಸಿದ್ರು. ಈಗ ಅದೇ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆ ಬೀದರ್ನಲ್ಲಿ ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆಗೆ ದುಡ್ಡಿಲ್ಲ. ಗರ್ಭಿಣಿ ಬಾಣಂತಿಯರಿಗೆ ಸಿಗ್ತಾ ಇಲ್ಲ ಮೊಟ್ಟೆ. ಅಂಗನವಾಡಿಗಳಿಗೆ 5 ತಿಂಗಳಿಂದ ಮೊಟ್ಟೆಯ ಬಿಲ್ಲನ್ನೇ ಕೊಟ್ಟಿಲ್ಲ. ಅಂಗನವಾಡಿ ಕಾರ್ಯಕರ್ತೆಯರಿಂದಲೇ ಹಣ ಕೊಟ್ಟು ಖರೀದಿ ಮಾಡಲಾಗ್ತಾ ಇದೆ. ಇಲಾಖೆಯಿಂದ ಮೊಟ್ಟೆ ಬಿಲ್ ಮಂಜೂರು ಮಾಡ್ತಾ ಇಲ್ಲ. 5 ತಿಂಗಳಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಮೊಟ್ಟೆಗೆ ದುಡ್ಡು ಹಾಕ್ತಾ ಇಲ್ಲ ಇಲಾಖೆ. ಬಾಲ್ಕಿಯಲ್ಲಿ 360, ಔರದ್ನಲ್ಲಿ 390 ಅಂಗನವಾಡಿಗಳಿದ್ದಾವೆ. ಬಾಲ್ಕಿ ಯಾರ ಕ್ಷೇತ್ರ? ಬೀದರ್ನ ಜಿಲ್ಲಾ ಉಸ್ತುವಾರಿ ಸಚಿವರು, ಪ್ರಬಲ ನಾಯಕರು, ಸಾಕಷ್ಟು ಬಾರಿ ಶಾಸಕರಾಗಿರುವಂಥವ್ರು ಈಶ್ವರ್ ಖಂಡ್ರೆ ಅವ್ರ ಕ್ಷೇತ್ರ. ಅವರ ಉಸ್ತುವಾರಿ ಜಿಲ್ಲೆ. ಅವ್ರ ಜಿಲ್ಲೆಯಲ್ಲಿ, ಅವ್ರ ತಾಲೂಕಿನಲ್ಲೇ, ಅವ್ರ ವಿಧಾನಸಭಾ ಕ್ಷೇತ್ರದಲ್ಲೇ ಕೊಡ್ತಾ ಇಲ್ಲ. 5 ತಿಂಗಳಿಂದ ಸರಿಯಾಗಿ ಮೊಟ್ಟೆ ವಿತರಣೆ ಆಗ್ತಾ ಇಲ್ಲ ಅಲ್ಲಿ. ಸೆಪ್ಟೆಂಬರ್ನಿಂದ ಡಿಸೆಂಬರ್ ತನಕ ಹಣ ಕೊಟ್ಟಿಲ್ಲ. ಆಗಸ್ಟ್ ಬಾಕಿ ಹಣ ಈಗ ಜನವರಿಯಲ್ಲಿ ಮಂಜೂರು ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಇಲಾಖೆಯಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಗಮನ ಇಲ್ವಾ? ಅಥವಾ ಕೈ ಚೆಲ್ ಕೂತ್ಕೊಂಡಿದ್ದಾರಾ? ಅಸಹಾಯಕರಾಗಿದ್ದಾರಾ? ಹಣ ಕೊಡ್ತಾ ಇಲ್ಲ ಮುಖ್ಯಮಂತ್ರಿಗಳು ಅಂತ. ಸಮಯಕ್ಕೆ ಸರಿಯಾಗಿ ಬಾಲ ವಿಕಾಸ ಸಮಿತಿ ಖಾತೆಗೆ ಮೊಟ್ಟೆ ಹಾಕಬೇಕು, ಖರೀದಿಗೆ ಹಣ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅನುದಾನ ಕೊರತೆ ಎದ್ದು ಕಾಣಿಸ್ತಾ ಇದೆ. ಅಧಿಕಾರಿಗಳ ಕಳ್ಳಾಟವೋ ಅಥವಾ ಸರ್ಕಾರದ ನಿರ್ಲಕ್ಷ್ಯವೋ, ಅನುದಾನ ಕೊರತೆನೋ, ಗ್ಯಾರಂಟಿಗಳಿಂದಾಗಿ ಸರ್ಕಾರದ ಖಜಾನೆ ಖಾಲಿ ಆಗೋಗಿದೆಯೋ? ಆಗಸ್ಟ್ 1ರಿಂದ ಬಾಲ ವಿಕಾಸ ಸಮಿತಿಯಿಂದಲೇ ಮೊಟ್ಟೆ ಪೂರೈಸುವಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆದೇಶ ನೀಡಿದ್ರು. ಯಾಕೆ ಮೊಟ್ಟೆ ವಿತರಣೆ ಆಗ್ತಾ ಇಲ್ಲ ಅಂತ. ಬಾಲ್ಕಿ ತಾಲೂಕಿನ ಅಂಗನವಾಡಿ ಒಂದರಲ್ಲಿ ಶಿಕ್ಷಕಿಯರು ಏನಂತಾರೆ ಒಮ್ಮೆ ಕೇಳ್ಕೊಂಬೋಣ. ಮೊಟ್ಟೆ ಕೊಟ್ರ ಮೇಡಮ್? ನಾವೇ ಹಾಕಿದ್ದೇವೆ ಸರ್. ಎಷ್ಟು ತಿಂಗಳದ್ದು ಹಾಕಿರಿ ಮೇಡಮ್? ಈಗ 1 ತಿಂಗಳು ಹಾಕ್ಯಾರ ಸರ್. ಇದು ಆಗಸ್ಟ್ ಇಂದ ಕೊಟ್ಟಿಲ್ಲ ಅಂದ್ರಲ್ಲ ಮೇಡಮ್? ಆಗಸ್ಟ್ 1 ತಿಂಗಳು ಹಾಕ್ಯಾರ ಸರ್. ಹಾಕಿದ್ಮೇಲೆ ನಾವು 1 ತಿಂಗಳು ಕೊಟ್ಟಿದ್ದೆವು. ಮೊನ್ನೆ ಬಿಲ್ ಮಾಡಿಸಿಲ್ಲ ಅಂತ ಅಂದ್ರೆ ಚೆಕ್ ಮಾಡಿಲ್ಲ ಸರ್. ಮಾಡ್ಬೇಕ್ರಿ, ಇವತ್ತು ನಾಳೆಗೆ ಮಾಡಿ ಮತ್ತೆ ಕೊಟ್ಟೆ. ಅಂದ್ರೆ ಯಾಕೆ ಡಿಲೇ ಮೇಡಮ್? ಅದು ಈಗ ಆಫೀಸ್ ಕೆಲಸ ಇದು ನೋಡ್ರಿ ಸರ್. ಈಗ ಅನುಕೂಲ ಆಗ್ತದೆ ಹೇಳಿ ಸರ್. ಅಲ್ಲಿ ಕೇಳಿದ್ವಿ, ಅಲ್ಲಿ ಅಂದಾರ ಹಾಕ್ತಾರ ಸರ್. ಎಲ್ಲ ಬಿಲ್ ಮಾಡಿಸಿದೆ ಅಂತ ಅಂದಾರ ಸರ್. ಈಗ ಅಂದಿನ ಬಿ 10 ತಿಂಗಳು ಮೀಟಿಂಗ್ದಾಗ ಅಂದಾರ ಎಲ್ಲರೀಗ. ಇದು ಅಂದ್ರೆ ನಿಮ್ಮಲ್ಲಿ ಅಷ್ಟ ಈಗ ಬಾಲ್ಕೆದಾಗ ಅಷ್ಟ ಐತಿ ಏನು ಜಿಲ್ಲೆದಾಗ ಎಲ್ಲಾನು ಹಿಂಗೈತ್ರಿ? ಜಿಲ್ಲೆದ್ ನಮ್ಗೇನು ಬೇರೆ ತಾಲೂಕದಾಗ ಹಿಂಗೆ ಹಾಕ್ಯಾರ. ಇದ ಸೇಮ್ ಹಿಂಗೆ ಆಗಸ್ಟ್ದಾಗ 2 ತಿಂಗಳು ಬಜೆಟ್ ಬಂದಿನಪ್ಲೆ ಹಾಕ್ಯಾರಿ ಸರ್. ನಾವು ಕೇಳಿದ್ದೇವೆ ಸರ್. ಈಗ ಮತ್ತೆ ಈಗ ನಾಳೆಗ ಹಾಕ್ಯಾರ ಅಂತಂದಾರ. ಹಾಕ್ದು ಅಂತಂದ್ರೆ ತಂದು ಹಾಕ್ರಿ ಅಂತಂದಾರ. ಆಯ್ತ್ರಿ ಅಂತ. ಅಂದ್ರೆ ಎಷ್ಟು ತಿಂಗಳದ್ದು ಹಾಕ್ಯಾರಂತ ಮೇಡಮ್? ಈಗ ಎಷ್ಟು ನಮ್ಗೆ ಗೊತ್ತು. ಅಂದ್ರೆ ನಿಮ್ಗೆ ಹಾಕಿರೋದು ಆಗಸ್ಟ್ ತಿಂಗಳದ್ದು? ನಮಗ್ ಹಾಕಿದ್ದು ಆಗಸ್ಟ್ ತಿಂಗಳು ಮೊಟ್ಟೆ ಮುಟ್ಸಿದೇವ್ರಿ. ಅಲ್ಲ ಈಗ ನೀವು 5 ತಿಂಗಳದ ಮೊಟ್ಟೆನು ಇನ್ನು ನಿಮ್ಗೆ ಹಾಕಿಲ್ಲ ನೋಡ್ರಿ ಸರ್. ಇದ್ದಿನ ಮಾತದ 1 ತಿಂಗಳು ಅಂದ್ರೆ 1 ತಿಂಗಳು ಹಾಕಿದೆ. ಈಗ 2 ತಿಂಗಳು ಬಿಲ್ ಮಾಡಿಸ್ತೀನಿ ಅಂತ ಅಂದಾರ. ಆಗ್ಯದ ಇಲ್ಲನೋ ಕೊನೆಲೆ ನವಾಲ್ಕಿ ತಾಲೂಕಿನ ಮತ್ತೊಂದು ಅಂಗನವಾಡಿ ಒಂದರಲ್ಲಿ ಶಿಕ್ಷಕಿಯರು ಮಾತನಾಡಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ಕೇಳೋಣ. ಮೊಟ್ಟೆ ಎಷ್ಟು ತಿಂಗಳು ಕೊಟ್ಟಿರಿ ಮೇಡಮ್? ಈಗ ಅದ ಬಾಲ ವಿಕಾಸ ಸಮಿತಿಗೆ ಯಾವ ತಿಂಗಳು? ಎಷ್ಟು ತಿಂಗಳದ್ದು ಕೊಟ್ಟಿರಿ ಈಗ? 2 ತಿಂಗಳು ಅಂದ್ರೆ ಜನವರಿ ಡಿಸೆಂಬರ್ ಕೊಟ್ಟಿರಿ. ಮೊಟ್ಟೆ ಕೊಟ್ಟಿಲ್ಲ ಸರ್. ಬ್ಯಾಂಕಿನಾಗೆ ಏನೋ ಇದು ಮಾಡ್ಕೊಳ್ತಾರ. ಅಂದ್ರೆ ನೀವ ಕೈಲಿ ದುಡ್ಡು ಹಾಕ. ಈಗ ಎಷ್ಟು ತಿಂಗಳದ್ದು ನೀವು ಡಿಸೆಂಬರ್ ವರೆಗಿನ ತಂದು ಕೊಟ್ಟಿರೇನ್ರಿ? ಇನ್ನು ನಿಮ್ಗೆ ಪೇಮೆಂಟ್ ಆಗಿಲ್ರಿ? ಎಷ್ಟು ತಿಂಗಳದ್ದು? ಯಾವ ತಿಂಗಳದ್ರಿ?
ಜನವರಿದು ಡಿಸೆಂಬರ್ 2 ತಿಂಗಳು ಹಾಕ್ಯಾರ ಮತ್ತೆ ಇನ್ನು ಈ ಬಗ್ಗೆ ಬಾಲ್ಕಿ CDPI ಮೊಹಮ್ಮದ್ ಖಲೀಲ್ ಅವರು ಕೂಡ ಮಾತನಾಡಿದ್ದಾರೆ. ಅವರೇನು ಹೇಳಿದ್ದಾರೆ ಒಮ್ಮೆ ಕೇಳೋಣ. ಹಾ ಸರ್, ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮಾಡಿವಿ ಸರ್ ಎಲ್ಲ. ಯಾಕಂದ್ರೆ ಇದು ಜನವರಿ ಬಂತು, ಇನ್ನೂವರೆಗೆ ಎಲ್ಲಾ ಕಡೆನೂ ಇದು ಕ್ಲಿಯರ್ ಐತೆ ಅನ್ನೋ ಮಾಹಿತಿ ಬಂತು ನನಗ. ಅದಕ್ಕೆ ಇಲ್ಲ ಸರ್, ಎಲ್ಲ ಕಡೆನೂ ಆಗಿಲ್ಲ ಸರ್. ಬಜೆಟ್ ಹೆಂಗಿದೆ ಅದ್ರ ಪ್ರಕಾರ ಇದು ಮಾಡಿವಿ ಸರ್. ನಾವು ಅವ್ರಿಗೆ ಮೊದ್ಲೇ ಡೈರೆಕ್ಷನ್ ಕೊಟ್ಟಿವಿ, ಎಲ್ಲ ನೀವು ಇದು ಮಾಡಿ ಹಾಕ್ರಿ ಅಂತ ಹೇಳಿವಿ. ಕೆಲವು ಈಗ THR ಕೊಡೋದು ಸರ್, THR ಕೊಡತ್ತಾರ ಸರ್ ಎಲ್ಲ. ಅನುದಾನ ಕೊರತಿತ್ತು ಸರ್. ಅಂದ್ರೆ ಮೇಲಿಂದ ಸರ್ಕಾರದಿಂದನೇ ಬಂದಿಲ್ಲ ಸರ್? ಮೇಲಿಂದ ಅನುದಾನ ಬಂದಿಲ್ಲ, ಅದು ಮಾಡಿಲ್ಲ ಸರ್. ಜಿಲ್ಲೆಯವರೆಗೆ ಸಪ್ಲೈ ಆಗಿತ್ತು. KCSC ಆಮೇಲೆ ಬಾಲಿಕಾ ಸಮಿತಿ ಅಕೌಂಟ್ ಹಾಕಿ ಡೈರೆಕ್ಷನ್ ಬಂತು ಸರ್. ಬಾಲಿಕಾ ಸಮಿತಿ ಅಕೌಂಟಿಗೆ ಹಾಕ್ಲಕ್ ಬಜೆಟ್ ಇದ್ದಿಲ್ಲ ಆ ಟೈಮ್ನಾಗ, ಹಾಕಿಲ್ಲ. ಮತ್ ಬಜೆಟ್ ಬಂದ ನಂತರ ಹಾಕಿವಿ ಸರ್ ಎಲ್ಲ. ಇಲ್ಲ ಸರ್, ಅವ್ರದ್ನು ಆಗಿಲ್ಲ ಸರ್. ಅವ್ರದ್ ಮತ್ತು ನಮ್ದು ಬಜೆಟ್ ಇದ್ದಿಲ್ಲ ಸರ್. ಅವ್ರದ್ನು ಅವ್ರು ಬರೀ ಆಗಸ್ಟ್ ವರೆಗೆ ಅಷ್ಟೇ ಹಾಕಿರಿ ಅವ್ರು. ಆ ನಂತರ ಅವ್ರ ಬಲ್ಲಿ ಇನ್ನೂ ಅವ್ರು ಒಂದಿತ್ತು ಆಗಸ್ಟ್ ವರೆಗೆ ಅಷ್ಟೇ ಆಗಿದೆ ಅವ್ರ ಬಲ್ಲಿ. ನಮ್ಮಲ್ಲಿ ಸೆಪ್ಟೆಂಬರ್ ನವೆಂಬರ್ ಒಂದು ಸೂಪರ್ವೈಸರ್ ಇಂಡೆಂಟ್ ತಗೊಂಡ್ ಬೆನಿಫಿಷರಿ ವೈಸ್ ಇದು ಮಾಡ್ತೀವಿ ಸರ್ ಎಲ್ಲ. ಈಗ ನವೆಂಬರ್ ಡಿಸೆಂಬರ್ ಆಗುತ್ತೆ ಸರ್. ಈಗ ಜಸ್ಟ್ ಬಿಲ್ ರೆಡಿ ಇದೆ ಸರ್, TPಗೆ ಹೋಗಿದೆ ಕಾಂಟ್ರಾಸೇನಿಗೆ. ಅದನ್ನು ಇದು ಆಗುತ್ತೆ. ಜನವರಿನೂ ಡಿಲೇ ಯಾಕೆ ಸರ್? ಇದು ಡಿಲೇ ಯಾಕೆ? ಅದೇ ಬಜೆಟ್ ಕೊರತೆ ಇದೆ ಅಂದ ಸರ್. ಇಲ್ಲ ಸರ್, ನಮ್ಮಲ್ಲಿ ಇದ್ದಿಲ್ಲ ಸರ್ ಬಜೆಟ್ ಅವಾಗ. ಅಂದ್ರೆ ಸರ್ಕಾರನ ಕೊಟ್ಟಿಲ್ಲ ಹೆಂಗ? ಕಡಿಮೆ ಇತ್ತು ಸರ್ ಬಜೆಟ್. ಅದ ಕಡೆಯಿಂದ ಇದು ಆಗಿದೆ. ಇಲ್ಲ ಆಗಿದೆ ಬಿಲ್ ಈಗ ನವೆಂಬರ್ ಡಿಸೆಂಬರ್ ರೆಡಿ ಆಗಿದೆ ಸರ್. ಇಲ್ಲ ಮೊದಲಿಂದ ಬಜೆಟ್ ಕೊರತೆ ಸರ್. ಆಮೇಲೆ ಲೆಟರ್ ಬರ್ತೀವಿ ಸರ್, ಬಜೆಟ್ ಬಂದಿದೆ ಸರ್. ಇದು ಮಾಡ್ತಾ ಇದೀವಿ ಸರ್. ಬೀದರ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಂಟಿ ನಿರ್ದೇಶಕರಾಗಿರುವಂತ ಶ್ರೀಧರ್ ಅವರು ಕೂಡ ಮಾತನಾಡಿದ್ದಾರೆ. ಅವರೇನು ಹೇಳಿದ್ದಾರೆ ಕೇಳೋಣ. ಇಲ್ಲ ಮಾಡ್ತಾ ಇದ್ದಾರೆ. ಈಗ ಅದು ಎಲ್ಲರೂ ಅಕೌಂಟ್ಗೆ ಹಾಕ್ತಾ ಇದೀವಿ. ಅಲ್ಲೇನಾಯ್ತು, ಅಲ್ಲಿ ಇದ್ರಲ್ಲಿ ಔರಾದಲ್ಲಿ ಮಾತ್ರ ಅವರು 1 ತಿಂಗಳದ್ ಹಾಕಿದ್ದಾರೆ. ಉಳಿದ ತಿಂಗಳದ್ ಹಾಕಕ್ಕೆ ಏನಾಗಿತ್ತು, ಅವ್ರದ್ದು ಕೀ ಇರ್ಲಿಲ್ಲ. ಅಷ್ಟೊತ್ತಿಗೆ ಏನಾಯ್ತು, ಅವ್ರದ್ದಾಯ್ತು. ಆಮೇಲೆ ಇವತ್ತೇನೋ ಕೀ ಪ್ರಾಬ್ಲಮ್ ಆಯ್ತು. ಈಗೆಲ್ಲ ರೆಡಿ ಆಗಿದೆ, ಬಿಲ್ ಎಲ್ಲ ಆಗಿದೆ. ಅವ್ರ ಅಕೌಂಟ್ಗೆ ಇವತ್ತು ಕ್ರೆಡಿಟ್ ಆಗ್ತದೆ. ಮೊನ್ನೆ ಅಕ್ಟೋಬರ್ ವರೆಗೆ ಆಗಿತ್ತು, ನವೆಂಬರ್ ಡಿಸೆಂಬರ್ದು ಇವತ್ತಾಗಿದೆ. ಇಲ್ಲ ಅದೇನಾರು ಅಲ್ಲಿ ಏನೋ RTGS ಆಗೋದ್ರಲ್ಲಿ ಇದಾಗಿರ್ಬೋದು. ಅಕಸ್ಮಾತ್ ಇವತ್ತಾಗಿಲ್ಲ ಅಂದ್ರೆ ನಾಳೆ ಅವ್ರಿಗೆ ಕ್ರೆಡಿಟ್ ಆಗ್ತದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ ಹೊಸಮನಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಇಲ್ಲಿ ನೋಡ್ತಾ ಇದ್ವಿ ರಾಯಚೂರದ್ದು ಮೊನ್ನೆ ಸ್ಟೋರಿಯನ್ನ ನೋಡ್ತಾ ಇದ್ವಿ. ನುಗ್ಗೆ ಪೌಡರ್ ಪ್ರಾಯೋಗಿಕವಾಗಿ ಕೊಟ್ಟಿದ್ದಂಥದ್ದನ್ನ ಕೂಡ ಸ್ಟಾಪ್ ಮಾಡಿದ್ರು, ಅನುದಾನದ ಕೊರತೆ ಅನ್ನುವಂತ ಕಾರಣ. ಇಲ್ಲಿ ಬೀದರ್ನಲ್ಲಿ ಈ ಮೊಟ್ಟೆ ಕೊಡದಲೇ ಇರುವಂತದ್ದಕ್ಕೆ ಸಾಕಷ್ಟು ಕಾರಣಗಳನ್ನ ಅವ್ರು ಕೊಡ್ತಾ ಇದ್ದಾರೆ. ಬರೀ ಬಾಲ್ಕಿ ಮತ್ತೆ ಔರದ್ನಲ್ಲಿ ಮಾತ್ರ ಇರುವಂತ ಸಮಸ್ಯೆನ, ಅಥವಾ ಇಡೀ ಬೀದರ್ ಜಿಲ್ಲೆಯಲ್ಲಿ ಈ ಸಮಸ್ಯೆ ಇದೆಯಾ, ಅನುದಾನ ಕೊರತೆ ಅನ್ನುವಂಥದ್ದನ್ನ DDPO ಹೇಳ್ತಾ ಇದ್ರು. ಪೃಥ್ವಿರಾಜ್, ಏನು ರಾಜ್ಯ ಸರ್ಕಾರ ಅಂಗನವಾಡಿ ವ್ಯಾಪ್ತಿಗೆ ಬರ್ತಕ್ಕಂತ ಮಕ್ಕಳು ಮತ್ತು ಗರ್ಭಿಣಿ ಮಹಿಳೆಯರು ಮತ್ತು ಬಾಣಂತಿಯರಿಗೆ ಅಪೌಷ್ಟಿಕತೆಯಿಂದ ಬಳಲಬಾರದು, ಅವ್ರಿಗೆ ಅವ್ರನ್ನ ಪೌಷ್ಟಿಕತೆಯಿಂದ ಆರೋಗ್ಯಯುತವಾಗಿ ಇಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಮೊಟ್ಟೆ ವಿತರಣೆ ಸೇರಿದಂತೆ ಹಲವಾರು ಪೌಷ್ಟಿಕ ಆಹಾರವನ್ನ ವಿತರಣೆ ಮಾಡ್ತಾ ಬರ್ತಾ ಇದೆ. ಆದ್ರೆ ಬೀದರ್ ಜಿಲ್ಲೆಯ ಬಾಲ್ಕಿ ಮತ್ತು ಔರಾದ್ ತಾಲೂಕಿನಲ್ಲಿ ಕಳೆದ 5 ತಿಂಗಳಿಂದ ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆ ಪೂರೈಕೆ ಆಗಿಲ್ಲ. ಹೀಗಾಗಿ ಮಕ್ಕಳು ಮತ್ತು ಬಾಣಂತಿ ಮಹಿಳೆಯರು ಮತ್ತು ಗರ್ಭಿಣಿ ಮಹಿಳೆಯರು ಇವತ್ತು ಮೊಟ್ಟೆಯಿಂದ ವಂಚಿತ ಆಗಿರ್ತಕ್ಕಂಥದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಕಳೆದ ಏನು ಬೀದರ್ ಜಿಲ್ಲೆಯ ಹುಮನಾಬಾದ್, ಬಾಲ್ಕಿ ಮತ್ತು ಬೀದರ್ ತಾಲೂಕುಗಳಲ್ಲಿ ಈಗಾಗಲೇ ಡಿಸೆಂಬರ್ ವರೆಗೆ ಬಾಲ ವಿಕಾಸ ಸಮಿತಿಗೆ ಹಣ ಬಿಡುಗಡೆ ಆಗಿತ್ತು, ಮತ್ತೆ ಮೊಟ್ಟೆಯನ್ನು ಪೂರೈಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಬಾಲ್ಕಿ ಮತ್ತು ಔರಾದ್ ತಾಲೂಕುಗಳಲ್ಲಿ ಆಗಸ್ಟ್ ಹೊರತುಪಡಿಸಿ ಸೆಪ್ಟೆಂಬರ್ ಇಂದ ಬೀದರ್ ಏನು ಡಿಸೆಂಬರ್ ವರೆಗೂ ಇನ್ನೂವರೆಗೂ ಕೂಡ ಮೊಟ್ಟೆ ಪೂರೈಕೆ ಆಗಿಲ್ಲ. ಈಗ ಬಾಲ ವಿಕಾಸ ಸಮಿತಿಗೆ ಹಣ ಜಮೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ ಏನು ಈ ಹಿಂದೆ ಟೆಂಡರ್ದಾರ KSSCCF ಇಂದ ಮೊಟ್ಟೆ ಅಂಗನವಾಡಿಗಳಿಗೆ ಮೊಟ್ಟೆಯನ್ನ ಪೂರೈಕೆ ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ನ್ಯೂಸ್ 18 ಕೂಡ ಏನು ನಿರಂತರವಾಗಿ ವರದಿ ಮಾಡ್ತಾ ಇದೆ. ಯಾಕಂದ್ರೆ ಅಂಗನವಾಡಿಗಳಿಗೆ ಟೆಂಡರ್ದಾರರು ಮೊಟ್ಟೆ ಪೂರೈಕೆ ಮಾಡ್ತಕ್ಕಂಥದ್ದು ಕಳಪೆ ಗುಣಮಟ್ಟದಿಂದ ಕೂಡಿದೆ ಅನ್ನೋ ಒಂದು ಸುದ್ದಿಯನ್ನ ವಿಸ್ತೃತವಾಗಿ ಏನು ನ್ಯೂಸ್ 18 ಈ ಹಿಂದೆ ಕೂಡ ಪ್ರಸಾರ ಮಾಡಿತ್ತು. ಏನು ಕಳೆದ ಜುಲೈನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೀದರ್ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ನ್ಯೂಸ್ 18 ಈ ಕುರಿತು ಪ್ರಶ್ನೆ ಮಾಡಿತ್ತು. ಆ ಸಂದರ್ಭದಲ್ಲಿ ಆಗಸ್ಟ್ ಏನು ಕಲಬುರಗಿ ವಿಭಾಗೀಯ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆಯನ್ನ ಮಾಡಿ ಆಗಸ್ಟ್ 1ರಿಂದ ಬಾಲ ವಿಕಾಸ ಸಮಿತಿಯಿಂದಲೇ ಮೊಟ್ಟೆಗಳನ್ನ ಪೂರೈಕೆ ಮಾಡ್ಬೇಕನ್ನೋ ಒಂದು ಆದೇಶವನ್ನ ಮಾಡಿದ್ರು. ಆದ್ರೆ ಆ ಆದೇಶ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಜಾರಿಯಾಗಿದೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅಧಿಕಾರಿಗಳನ್ನು ಕೇಳಿದಾಗ ಮತ್ತೆ ಅಂಗನವಾಡಿ ಶಿಕ್ಷಕರು ಮತ್ತು ಅಧಿಕಾರಿಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಇಬ್ಬರು ಕೊಡ್ತಕ್ಕಂತ ಉತ್ತರ ಏನಿದೆ ಅದು ತಾಳೆ ಆಗ್ತಲ್ಲ. ಯಾಕಂದ್ರೆ ಅಂಗನವಾಡಿ ಶಿಕ್ಷಕರಿಗೆ ಬರ್ತಕ್ಕಂತ ಸಂಬಳವೇ ಪ್ರತಿ ತಿಂಗಳು ಸರಿಯಾಗಿ ಸಂಬಳ ಆಗಲ್ಲ.
ಹೀಗಿದ್ದಾಗ ಮೊಟ್ಟೆ ಪೂರೈಕೆ ಏನು ಮೊಟ್ಟೆ ಖರೀದಿಯನ್ನ ಸ್ವಂತ ದುಡ್ಡಿನಲ್ಲೇ ಖರೀದಿ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಕೆಲವೊಂದಿಷ್ಟು ಜನ ಆರ್ಥಿಕವಾಗಿ ಸದೃಢ ಇರ್ತಕ್ಕಂಥ ಶಿಕ್ಷಕಿಯರು ಪ್ರತಿ ತಿಂಗಳ ಮೊಟ್ಟೆಯನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನು ಆರ್ಥಿಕವಾಗಿ ಸದೃಢ ಇರದೇ ಇರ್ತಕ್ಕಂಥ ಶಿಕ್ಷಕಿಯರು ಏನಿದ್ದಾರೆ ಸೆಪ್ಟೆಂಬರ್ ಇಂದ ಡಿಸೆಂಬರ್ ವರೆಗೂ ಮೊಟ್ಟೆಯನ್ನ ಪೂರೈಕೆ ಮಾಡ್ತಿಲ್ಲ. ಹೀಗಾಗಿ ಅಂಗನವಾಡಿ ವ್ಯಾಪ್ತಿ ಬರ್ತಕ್ಕಂಥ ಫಲಾನುಭವಿಗಳು ಮೊಟ್ಟೆಯಿಂದ ವಂಚಿತ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಈಗ ಏನು ದುರ್ಗಪ್ಪ, ಬಾಲ್ಕಿ ಕ್ಷೇತ್ರ ಯಾರದ್ದು ಅಂತ ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ. ಆ ಕ್ಷೇತ್ರದ ಶಾಸಕರಿಗೆ ಗಮನಕ್ಕೆ ಬಂದಿಲ್ವಾ, ಅಥವಾ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ, ನನ್ನ ಇಲಾಖೆ ಅಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಏನಾದ್ರು ಫುಲ್ ಸೈಲೆಂಟ್ ಆಗ್ಬಿಟ್ಟಿದಾರ? ಗೊತ್ತಿದ್ದು ಕಣ್ಮುಚ್ಕೊಂಡು ಕೂತಿದ್ರೆ ಅಂದ್ರೆ ಏನ್ ಹೇಳ್ಬೇಕು ಅಂತ ಆ ಜನಪ್ರತಿನಿಧಿಗೆ, ಈಶ್ವರ್ ಖಂಡ್ರೆ ಅವರಿಗೆ? ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿಸ್ಟರ್ಬೆನ್ಸ್ ಇದೆ ದುರ್ಗಪ್ಪ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಪ್ರಮುಖವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಕಳೆದ ವಿಧಾನಸಭೆ ಅಧಿವೇಶನದ ಸಂದರ್ಭದಲ್ಲೇ ನೋಡ್ತಾ ಇದ್ವಿ. ಇದಕ್ಕೆ ಸರಿಯಾಗಿ ಉತ್ತರವನ್ನ ಕೂಡ ಕೊಡ್ಲಿಕ್ಕೂ ಆಗ್ಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಅದಾದ್ಮೇಲೆ ಅವರಿಗೆ ಗೊತ್ತಾಗಿದ್ದು ಫೆಬ್ರವರಿ ಮಾರ್ಚ್ ಅಂತ. ನಮ್ಗೆ ಮುಖ್ಯಮಂತ್ರಿಗಳು ಕೊಟ್ರೆ ನಾವು ರೆಡಿ ಇದೀವಿ, ನಾಳೆನೇ ಹಾಕ್ಲಿಕ್ಕೆ ರೆಡಿ ಇದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಯಾವಾಗ್ಲೂ ಇದುವರೆಗೂ ಇಷ್ಟು ತಿಂಗಳವರೆಗೂ ಕ್ಲಿಯರ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಅದಾದ ನಂತರ ಇಷ್ಟು ತಿಂಗಳ ಹಣ ಕೊಟ್ಟಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಬರೀ ಅದೊಂದೇ ಅಲ್ಲ, ಆಗ್ತಾ ಇರುವಂತ ಲೂಪ್ ಹೋಲ್ಸ್ಗಳು ತುಂಬಾ ಇದಾವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅನುದಾನ ಎಷ್ಟು ಮಟ್ಟಿಗೆ ಕೊರತೆ ಕಾಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಎಕ್ಸಾಂಪಲ್ಗಳು. ಖಜಾನೆ ಖಾಲಿ ಇಲ್ಲ ಅಂತೆಲ್ಲ ಸುಮ್ಮನೆ ವಿರೋಧ ಪಕ್ಷದವರು ಬಾಯ್ ಬಡ್ಕಂತಾರೆ. ಹಂಗೆಲ್ಲ ಇಲ್ಲ, ಸಮೃದ್ಧವಾಗಿದೆ ಅಂತ ಹೇಳ್ತಾರಲ್ಲ, ಏನ್ ಸಮೃದ್ಧವಾಗಿದೆ ನಿಮ್ದು? ಒಂದು ಮೊಟ್ಟೆ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲಪ್ಪ, ಮೊಟ್ಟೆ ಕೊಡ್ಲಿಕ್ಕೆ ಅನುದಾನ ಇಲ್ಲ ನಿಮ್ಮ ಹತ್ರ. ಅದು ಕಲ್ಯಾಣ ಕರ್ನಾಟಕ ಭಾಗ ಅಲ್ಲ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಪೌಷ್ಟಿಕತೆ ಅನ್ನುವಂಥದ್ದು ಎದ್ದು ಕಾಡ್ತಾ ಇರುವಂಥದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಅಂತ ಕಡೆ ನುಗ್ಗೆ ಪೌಡರ್ ಆಗ್ಲಿ, ಮೊಟ್ಟೆ ಕೊಡುವಂಥದ್ದಾಗ್ಲಿ, ಚಿಕ್ಕಿ ಕೊಡುವಂಥದ್ದಾಗ್ಲಿ, ಬಾಳೆಹಣ್ಣು ಕೊಡುವಂಥದ್ದಾಗ್ಲಿ, ಇದೆಲ್ಲವನ್ನು ಕೂಡ ನೀವೇ ಅಲ್ವಾ ತಂದಿದ್ದು ಯೋಜನೆಗಳನ್ನ. ಯಾಕೆ ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದೀರಾ ಅಂತ? ಯಾಕೆಂದ್ರೆ ಅನುದಾನದ ಕೊರತೆ ಮೈನ್ ಆಗಿ ಕಾಡ್ತಾ ಇದೆ. ಬೀದರ್ ಜಿಲ್ಲೆಯಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ, ಕೊಪ್ಪಳದಲ್ಲೂ ಕೂಡ ಅಷ್ಟೇ, ಕಲಬುರಗಿ, ಯಾದಗಿರಿ, ಬಳ್ಳಾರಿ, ವಿಜಯಪುರ, ಇಲ್ಲೆಲ್ಲ ಕಡೆನೂ ಕೂಡ, ವಿಜಯನಗರ, ಇಲ್ಲೆಲ್ಲ ಕಡೆನೂ ಕೂಡ ಇಂಥದ್ದೇ ಸಮಸ್ಯೆಗಳು. ಅಲ್ಲಿ ಮೇಯ್ನ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ ಸರ್ಕಾರ. ಇದೇ ವಿಚಾರವನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮತ್ತೆ ಅಲ್ಲಿನ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಕರೆಯನ್ನ ಮಾಡ್ತಾನೆ ಇದ್ವಿ. ಬ್ಯುಸಿ ಆಗಿದ್ದಾರೆ ಸಾಹೇಬ್ರು, ರಿಸೀವ್ ಮಾಡಲಿಲ್ಲ. ನೋಡೋಣ, ಇದನ್ನು ಮತ್ತಷ್ಟು ವಿಚಾರಗಳನ್ನ ಅವ್ರ ಮುಂದೆ ತೆರೆದಿಟ್ಟು ನೋಡೋಣ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ, ಅನುದಾನವನ್ನ ಕೊಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ ಅಂತ.